ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಸು ವಸು, ನಿಮ್ಮ ಅಪ್ಪಯ್ಯನೊಂದು ಔಷಧಿ ಫೋಟೋ ತಕೊಂಡ್ ಮಾಡಿಕೊಂಡಿದೆ, ಫೋನಾಗೆ ಸಿಗ್ತಾನೆ ಇಲ್ಲ. ವಸಿ ಹುಡ್ಕೊಡು ಬಾಬಾ, ನೋಡವ ಅದೆಲ್ಲಿದೆ ಹುಡುಕೊಡು. ಇದೇನವ? ಅಯ್ಯ ಈಟೊತ್ತು ಎಲ್ವಾಗಿತ್ತಿದೋ ಇದೆಯ. ಹೊಸು ಅಪ್ಪಯ್ಯ, ಆ ಕೋಣೆನಾಗೆ ಗುಲಾಬಿ ಬಣ್ಣದ ಫೈಲ್ ಐತೆ, ಹೊಸಿ ತಗೊಂಬರವ. ಸರಿ ಅಪ್ಪ. ಅಪ್ಪಯ್ಯ, ಅಯ್ಯ ಮಗೆ ಎದ್ಬಿಡ್ತು ಅಂತ ಕಾಣ್ತದೆ, ಹೋಗಿ ನೋಡವ ಬಿರ್ನೆ. ಸರಿ ಅವ. ಹೊಸು ಮಗಿ ಮಲ್ಗತ್ತಲ್ವಾ? ಮಲಗಿದ್ಲು ಅಪ್ಪಯ್ಯ. ಹೊಸ ಅಜ್ಜಿ, ನಾನು ಚೂರ್ನ ಡಬ್ಬಿ ಎಲ್ಲ ಮಾಡಿಬಿಟ್ಟಿದ್ದೀನಿ, ನೋಡ್ಕಣವ. ಸರಿ ಅಜ್ಜಿ. ಯಾಕವ ಸೊಂಟನೋ ಜಾಸ್ತಿ ಐತೆ? ಹ್ಞೂ ಕಣೆ. ತಗೋ ಅಜ್ಜಿ. ಅಯ್ಯವ ಅಣ್ಣಯ್ಯ, ನಿಂಗೇನಾದ್ರು ಬೇಕಿತ್ತಾ? ನಿಂಗೇನು ಬೇಡ, ನೀನ್ ಬಾ ಬಾ ಕುಂತ್ಕೊ. ತಗೋದಂಗಮ್ಮ, ಜ್ಯೂಸ್ ಕುಡಿ. ನಂಗೆ ಕಣ್ಣಯ್ಯ ಜ್ಯೂಸು? ನೀ ಕುಡಿ ಹೇಳ್ತೀನಿ. ಸರಿ ಅಣ್ಣ. ವಾ ಇದೆಯೋ ಅನ್ಲ, ಈಟೊಂದ್ ದಿನ ಆದ್ಮ್ಯಾಕೆ ಇದ್ದಕ್ಕಿದ್ದಂಗೆ ನಿನ್ ತಂಗಿಗ್ ಸರ್ಬತ್ ಕುಡಿಸ್ತಿದ್ಯಾ ಯೋನಿಸ್ಯ? ಏನೋ ತಂಗಿ ಮ್ಯಾಕೆ ವಿರುತಿ ಹೆಚ್ಚಾಗಿ ಕುಡಿಸ್ತಾವ್ರೆ, ಕುಡಿಸ್ಲಿ ಬಿಡು. ಇದೇನಪ್ಪ ಇವತ್ತು ಸೂರ್ಯ ತನ್ನ ದಿಕ್ ಬದಲಾಯಿಸದ್ನ ಹೆಂಗೆ? ಯಾರೇನು ಬದಲಾಯಿಸಿಲ್ಲ ಅಜ್ಜಿ. ನನ್ನ ತಂಗಿಯವ ಒತ್ತಾರೆ ಇದ್ದಾಗಿಂದ ಎಲ್ಲರೂ ನೋಡ್ಕೊತಾ ಇರ್ತಾರೆ, ನಾವು ಅವಳನ್ನ ನೋಡ್ಕೊಬಾರ್ದ? ಅಣ್ಣ ಏನ್ ಮಾಡ್ತಿದ್ಯಾ? ಅವ್ವ ಬೇಡ, ನಾನು ಒರ್ಸ್ಕೊತೀನಿ ಬಿಡು. ನನ್ನ ಮಗನ ಈಗ ನೋಡಿ ಅದ್ಯೋಟು ದಿನಗಳಾಗ್ವದು. 7 ದಿನ ಆದ್ರೂ ಮನ್ಸ್ನಾಗಿರೋ ಪಿರುತಿ ಕಡಿಮೆ ಆಗಿರಕ್ಕಿಲ್ಲವ. ಆದ್ರೂ ನನ್ನ ತಂಗಿಯವ, ನನ್ನವ್ವ, ನನ್ನ ಪಿರಣನೆಯ. ನೀನು ಹಿಂಗೆ ನೋಡೋದಿಕ್ಕೆ ಸಾನೆ ಸಂತೋಷ ಆಯ್ತದೆ ದೊರೆ. ತಂಗಿಯವ ಬಾಚನೆ ಕೊಡು, ನಾನೇ ತಲೆ ಬಾಚಿ ಜಡೆ ಹಾಕ್ತೀನಿ. ಅಯ್ಯೋ ಬೇಡ ಅಣ್ಣಯ್ಯ, ಕೂದ್ಲಿನೂ ಒದ್ದೆ ಇದೆ, ಒಣಗಿದ್ಮೇಲೆ ನಾನೇ ಹಾಕೋತೀನಿ. ಬಂಗಾರ ಬಂಗಾರ, ಅಯ್ಯಯ್ಯ ಯೋನ್ರಿ ಆಯ್ತು, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಬಂಗಾರ, ಯೋ ಯೋನ್ ಅನ್ಕಂಡ್ರಿ, ಯೋನಾಯ್ತು. ಕೊಡಿಲಿ ಕಾಲ್ ಕೊಡಿಲಿ. ಅಯ್ಯಯ್ಯೋ ಯೋನ್ರಿ ಇದು, ಯೋನ್ ಮಾಡ್ಕಂಡ್ರಿ? ಕಾಲು ಸಾನೆ ನೋಯ್ತಿದೆ ಬಂಗಾರ, ನೋವು ತಡೆಯಕ್ಕಾಯ್ತಿಲ್ಲ. ಎಲ್ಲಾಗದೆ? ಯಾವ ಸಿನ್ ಮಾಡ್ಕೊಂಡು ಓಡಾಡೋದಲ್ವೇ ನೀವು? ಯಾಕೆ ಹಿಂಗ್ ಮಾಡ್ಕೊಂಡ್ರಿ? ಈಗ ನೋಡಿ ಒಳಗಡೆ ಯೋನ್ ಆಗೈತೋ ಯೋನೋ. ನನಗೆ ಏನು ಆಗಕ್ಕಿಲ್ಲ ಬಂಗಾರ, ಹೊಸ ಸಮಾಧಾನ ಮಾಡ್ಕ. ಇಲ್ಲ ರೀ, ನಿಮ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಇನ್ನು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೀರಿ, ಮತ್ತೆ ನಿಮ್ಗೆ ಯೋನಾರ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ಹೊಸಿ
ಕಾಲು ಉಳುಕಿದೆ ಆಟೆಯ. ಆಟಯ ಅಂತ ಅದು ಸುಲಭವಾಗಿ ಹೇಳ್ತಿದ್ದೀರಿ ನೀವು. ಬಸಿ ಇರಿ. ಸ್ನೇಹ, ನಿಮ್ಮ ಮಾವನ ಕಾಲಿಗೆ ಮಾಲಿಸ್ ಮಾಡೋ ಎಣ್ಣೆ ತಕೊಂಬಾವ. ಬಂಗಾರ, ಸ್ನೇಹ ಎಲ್ಲವಳೆ? ಅಯ್ಯಯ್ಯೋ, ಹೌದಲ್ವೇ? ನನ್ನ ಸೊಸೆ ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಮಾಡಿರಾಳು. ಹೌದು ಬಂಗಾರ, ಇವತ್ತು ಈ ಮಾತೆಗೆ ಎದ್ದು ಓಡಾಡ್ತಿದ್ದ ಅಂದ್ರೆ ಅದು ನನ್ನ ಸೊಸೆಯಿಂದಲೇ. ಸ್ನೇಹ ಇದ್ದಿದ್ರೆ ಏನೋ ಒಂದು ಮಾಯ ಮಾಡಿ ನನ್ನ ಕಾಲು ನೋವು ಹೋಗ್ತಿರೋಳು. ಹೌದು ರೀ. ಅತ್ತೆ, ಈ ಕಡೆ ಬನ್ನಿ. ಯಾಕವ? ಮಾವಂಗೆ ಎಣ್ಣೆ ಹಚ್ಚಕ್ಕೆ. ನಾನು ಹಚ್ತೀನಿ, ಕೊಡಿಲಿ. ಅತ್ತೆ, ಬರೀ ಎಣ್ಣೆ ಹಚ್ಚಿದ್ರೆ ಸಾಕಾಗಲ್ಲ. ಎಣ್ಣೆ ಬಿಸಿ ಇರುವಾಗಲೇ ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡಿ ಉಳುಕ್ ತೆಗಿಬೇಕು. ಎಲ್ಲಿ, ಈ ಕಡೆ ಬನ್ನಿ. ನೀ ಫಸ್ಟ್ ಬನ್ನಿ ಅತ್ತೆ. ಸರಿ ಸರಿ. ಹುಷಾರ್ ಕಣವ. ಹುಷಾರು ಹುಷಾರು ಹುಷಾರು. ಹುಷಾರವ ರಾಧಾ. ಎಲ್ಲಿ ಮಾವ, ಕಾಲ್ ಕೆಳಗ್ ಬಿಡಿ. ಈಗ ನೋವಿದ್ಯಾ ನೋಡಿ. ರಾಧಾ, ಇವಾಗ ಹೊಸಿನ ನೋವೇ ಇಲ್ಲ. ರಾಧಾ, ಇದನ್ನೆಲ್ಲ ಯಾವಾಗ ಎಲ್ಲಿ ಕಲ್ತಿಯವ? ಅತ್ತೆ, ಸ್ನೇಹ ಇದ್ದಾಗ ಇದೆಲ್ಲ ಮಾಡ್ತಾ ಇದ್ಲಲ್ಲ, ಅದನ್ನ ನೋಡ್ತಾ ಇದ್ದೆ, ಅದನ್ನೇ ಫಾಲೋ ಮಾಡಿದೆ ಅಷ್ಟೆ. ಮಾವ, ಇನ್ಮೇಲೆ ನೀವು ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡ್ಬೇಕು, ಸರಿನಾ? ಹೂನಮ್ಮ. ನೋಡ್ದ ಬಂಗಾರ, ನಮ್ಮ ಸ್ನೇಹ ಇಲ್ಲ, ನೋವು ಹೋಗಕ್ಕಿಲ್ಲ ಅಂತ ಅನ್ಕೊಂಡ್ರೆ ನಮ್ಮ ರಾಧಾನೇ ನೋವನ್ನ ಎಷ್ಟು ಚೆನ್ನಾಗಿ ಮಾಯ ಮಾಡಿಬಿಟ್ಟು. ಹೌದು ರೀ, ನಮ್ಮ ರಾಧನು ಸ್ಯಾನೆ ಜಾಣೆ ಅವಳು. ಈ ಮನೇನ ಮನೆಯವ್ರನ್ನ ಅದ್ಯೋಟ್ ಚಂದಾಗಿ ಮಾಡ್ಕೊತಾಳೆ ನೋಡಿ. ಹೌದು ಬಂಗಾರ, ರಾಧಂಗೆ ತಾನೇ ಜವಾಬ್ದಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.